ಎಲ್ರಿಗೂ ನಮಸ್ಕಾರ. ಚಳಿಗಾಲದಲ್ಲಿ ಏನಾದರೂ ಗರ್ಗರಿಯಾಗಿ ಜೊತೆಗೆ ತುಂಬಾನೇ ರುಚಿಯಾಗಿ ಇರೋದು ತಿನ್ಬೇಕು ಅಂತ ಅನ್ಸಿದ್ರೆ ಈ ಒಂದು ಪತ್ರೊಡೆನ ಮಾಡಿಕೊಂಡು ತಿನ್ಬೋದು. ತುಂಬಾ ಸುಲಭನಾದ ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ. ಒಂದು ಕಾಯಿ ಚಟ್ನಿ ಅಥವಾ ಈ ತರ ಗ್ರೀನ್ ಚಟ್ನಿ ಮಾಡ್ಕೊಂಡ್ರಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಪತ್ರೊಡೆ ಎಲೆ ಅಂತ ಸಿಗತ್ತಲ್ಲ, ಅರಬಿ ಲೀವ್ಸ್ ಅಂತ ಹೇಳ್ತಾರೆ, ಅದನ್ನ ತಗೊಂಡಿದ್ದೀನಿ. ಫ್ರೆಶ್ ಆಗಿರೋದು ತಗೋಬೇಕು. ಹಳದಿ ಬಣ್ಣಕ್ಕೆ ಬಂದಿದ್ರೆ ಅದನ್ನ ತಗೊಳ್ಳೋದು ಬೇಡ. ಅದ್ರ ಮೇಲೆ ಈ ರೀತಿಯಾಗಿ ಕಡ್ಡಿ ಇರುತ್ತಲ್ಲ, ಹಿಂಭಾಗದಲ್ಲಿ ಕಡ್ಡಿ ಇರುತ್ತೆ, ಅದನ್ನ ಸಂಪೂರ್ಣವಾಗಿ ತೆಗೆದು ಬಿಡಬೇಕು. ತೆಗೆದೇ ಹೋದ್ರೆ ಗಂಟ್ಲಿಗೆ ಒಂಥರ ಕೆರೆತ ಸಿಕ್ಕಾಕೊಂಡಾಗೆ ಆಗತ್ತೆ. ಈ ರೀತಿಯಾಗಿ ಚಾಕುಯಿಂದ ನಿಧಾನಕ್ಕೆ ಅದನ್ನ ತೆಗೆದು ಬಿಡಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾರಿನ ಪದಾರ್ಥಗಳನ್ನ ತೆಗೆದು ಸಮತಟ್ಟನಾಗಿ ಮಾಡ್ಕೋಬೇಕು. ಇದೇ ತರ ಎಲ್ಲಾ ಎಲೆಗಳನ್ನು ಚೆನ್ನಾಗಿ ತೊಳೆದು ನಿಧಾನಕ್ಕೆ ಈ ತರ ಬರ್ತಾ ಇರುತ್ತೆ ನೋಡಿ, ಈ ತರ ನಾರು, ಅದನ್ನೆಲ್ಲ ಸಂಪೂರ್ಣವಾಗಿ ತೆಗೆದು ಬಿಡಬೇಕು. ಹೀಗೆ ಮಾಡ್ತಾ ಇದ್ರೆ ಅದು ಪೂರ್ತಿಯಾಗಿ ಬಂದ್ಬಿಡತ್ತೆ. ಈಗ ನಾನು ಒಂದು ಪಾತ್ರೆಗೆ, ಇದು ಅರ್ಧ ಕಪ್ನಷ್ಟು ಮೆಜರ್ಮೆಂಟ್ ಇರೋದ್ರಿಂದ 2 ಕಪ್ನಷ್ಟು ಹಾಕೋತಾ ಇದ್ದೀನಿ. ಅಂದ್ರೆ ಟೋಟಲ್ ಆಗಿ 1 ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. 1 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರು, 1 ಸ್ಪೂನ್ನಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಇಂಗನ್ನ ಹಾಕೋತಾ ಇದ್ದೀನಿ. ಇದು ನಾನು ಹೇಳ್ದಾಗೆ ಬೇಗ ಆಗುವಂಥದ್ದು. ಈಗ ಓಂ ಕಾಳನ್ನ ಒಂದು ಚಿಟಿಕಿ ತಗೊಂಡು ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ನಿಮ್ಗೆ ಯಾವ್ದಾದ್ರು ಬೇಡದೆ ಹೋದ್ರೆ ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ಎಳ್ಳನ್ನ ಹಾಕೊಂಡಿದ್ದೀನಿ, ಬಿಳಿ ಎಳ್ಳು. ಇಲ್ಲಿ 1 ಹಸಿಮೆಣಸಿನಕಾಯಿ, 1 ಇಂಚಿನಷ್ಟು ಶುಂಠಿನ ರುಬ್ಕೊಂಡು ಹಾಕೊಂಡಿದ್ದೀನಿ. ಹುಣಸೆ ರಸ ಮತ್ತೆ ಬೆಲ್ಲನ ಸೇರಿಸಿ ಇಟ್ಕೊಂಡಿರುವಂಥದ್ದನ್ನ ಹಾಕೊಂಡಿದ್ದೀನಿ. ಈ ಹುಣಸೆ ರಸ ಹಾಕೋದ್ರಿಂದ ಅಕಸ್ಮಾತ್ ಆಗಿ ಗಂಟ್ಲಲ್ಲಿ ಏನಾದ್ರು ಕೆರಿಯತ್ತೆ ಈ ಒಂದು ಎಲೆಯಿಂದ ಅಂತಂದ್ರೆ ಅದು ಹೊಟ್ಟೋಗುತ್ತೆ. ಈಗ ಹುಣಸೆ ನೀರು ಹಾಕೊಂಡಿದ್ದೀನಿ. ಆ ನಂತರದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಈ ತರ ಕಲ್ಸ್ಕೋಬೇಕು. ಎಲ್ಲೂ ಗಂಟುಗಳಿರಬಾರ್ದು. ಜೊತೆಗೆ ಚೆನ್ನಾಗಿ ಇದನ್ನ ನಾವು ಬೀಟ್ ಮಾಡ್ಕೋಬೇಕು. ಈಗ 2 ಸ್ಪೂನ್ನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು, ನಾವು ನಾರ್ಮಲ್ ಆಗಿ ಬೋಂಡಾ ಬಜ್ಜಿಗೆ ಹಾಕೋತೀವಲ್ಲ ಆ ತರ ಹಾಕೊಂಡು ಒಳ್ಳೆ ಶೈನಿಂಗ್ ಬರೋ ತನಕ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬಾ ಮುಖ್ಯವಾದ ಅಂಶ. ಈಗಾಗ್ಲೇ ನಾರನ್ನ ತೆಗೆದಿಟ್ಕೊಂಡಿರುವಂತ ಎಲೆನ ಈ ರೀತಿಯಾಗಿ ಹಿಂಭಾಗಕ್ಕೆ ಇಟ್ಕೋಬೇಕು. ಅದಕ್ಕೆ ನಾವ್ ಈಗಾಗ್ಲೇ ಒಂದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ತುಂಬಾ ನೀರಾಗೂ ಅಲ್ಲ, ತುಂಬಾ ಗಟ್ಟಿಯಾಗೂ ಅಲ್ಲ, ಆ ಮಿಶ್ರಣನ ಸಂಪೂರ್ಣವಾಗಿ ಹಚ್ಚಬೇಕು. ಈಗ ಒಂದು ಎಲೆಗೆ ಆಗಿದೆ. ತುದಿ ನಿಮ್ಮ ವಿರುದ್ಧ ದಿಕ್ಕಿಗೆ ಇದೆ ಅಂತ ಆದ್ರೆ, ಈಗ ನಾನು ಮತ್ತೊಂದು ಎಲೆನ ತಗೊಂಡು ತುದಿನ ನನ್ನ ಕಡೆಗೆ ಬರೋ ಹಾಗೆ ಮತ್ತೆ ನಾನು ವಿರುದ್ಧ ದಿಕ್ಕಿನಲ್ಲಿ ಇಟ್ಕೊಂಡು ಹಚ್ಕೋತಾ ಇದ್ದೀನಿ. ಎಲೆಯ ಹಿಂಭಾಗಕ್ಕೆ ಈ ಒಂದು ಮಿಶ್ರಣನ ಹಚ್ಕೋಬೇಕು. ಈಗ 2 ಎಲೆ ಆಯ್ತು. ಇದೇ ರೀತಿಯಾಗಿ 3ನೇದು ನಾನು ಇಟ್ಕೋತಾ ಇದ್ದೀನಿ. ಒಂದು ನಮ್ಮ ಕಡೆಗೆ ಆದ್ರೆ ಇನ್ನೊಂದು ವಿರುದ್ಧ ದಿಕ್ಕಿನಲ್ಲಿ ಇದೇ ರೀತಿಯಾಗಿ ಸುಮಾರು ಒಂದು 6 ಎಲೆ ಅಥವಾ 8 ಎಲೆ ನೀವು ಇಟ್ಕೊಂಡು ಹಚ್ಕೋಬಹುದು. ಈಗ ಸೈಡ್ ಅನ್ನ ನಾನು ಈ ರೀತಿಯಾಗಿ ಮಡಸ್ಕೋತಾ ಇದ್ದೀನಿ. ತುಂಬಾ ಅಗಲ ಇರೋದ್ರಿಂದ ಇದನ್ನ ಮಡಸ್ಕೋತಾ ಇದ್ದೀನಿ. ಈಗ ಮಡಸ್ಕೊಂಡು ಅದ್ರ ಮೇಲೂ ಸಹ ನಾವು ಈಗಾಗ್ಲೇ ಮಾಡ್ಕೊಂಡಿದ್ವಲ್ಲ ಒಂದು ಪೇಸ್ಟು ಕಡಲೆ ಹಿಟ್ಟಿಂದು, ಅದನ್ನ ಚೆನ್ನಾಗಿ ಹಚ್ಕೋಬೇಕು. ಕಡಲೆ ಹಿಟ್ಟು ಇಲ್ಲಿ ಒಂಥರ ಗಮ್ ತರ ನಮ್ಗೆ ಹೆಲ್ಪ್ ಮಾಡುತ್ತೆ. ಈಗ ಇದನ್ನ ನಾನು ರೋಲ್ ಮಾಡ್ಕೋಬೇಕು. ಹಾಗಾಗಿ ಎಲ್ಲಾ ಬದಿಯಲ್ಲೂ ನಾನು ಚೆನ್ನಾಗಿ ಹಚ್ಕೊಂಡು ತುಂಬಾ ಟೈಟ್ ಆಗಿ ಇದನ್ನ ರೋಲ್ ಮಾಡಬೇಕು. ಪ್ರತಿಯೊಂದು ರೋಲಲ್ಲೂ ಸ್ವಲ್ಪ ಅಕಸ್ಮಾತ್ ಆಗಿ ಮಿಶ್ರಣ ಹಚ್ಚಿಲ್ಲ ಅಂತಂದ್ರೆ ಹಚ್ಕೋಬೇಕು. ಈಗ ನಿಧಾನಕ್ಕೆ ಈ ತರ ರೋಲ್ ಮಾಡಿಕೊಂಡು ಕೊನೆಯದಾಗಿ ತುದಿನ ಸೀಲ್ ಮಾಡ್ಕೋಬೇಕು. ಅದು ಓಪನ್ ಆಗದೆ ಇರೋ ಹಾಗೆ ಸೀಲ್ ಮಾಡ್ಕೋಬೇಕು. ಸಂಪೂರ್ಣವಾಗಿ ಎಲ್ಲಾ ಕಡೆ ಕ್ಲೀನ್ ಆಗಿ ಅದು ರೋಲ್ ಆಗಿದ್ಯಾ ಅಂತ ನೋಡ್ಕೊಂಡ್ಬಿಡ್ಬೇಕು ಒಂದ್ಸಲ. ಈ ರೀತಿಯಾಗಿ ಆಗತ್ತೆ. ನೋಡಿದ್ರಲ್ಲ, ತುಂಬಾ ಸುಲಭನಾಗಿ ರೋಲ್ ಆಗಿದೆ. ಇದೇ ರೀತಿಯಾಗಿ ನಿಮ್ಮ ಹತ್ರ ಎಷ್ಟು ಎಲೆಗಳಿದೆಯೋ ಅಷ್ಟು ರೋಲ್ನ ನೀವು ಮಾಡ್ಕೋಬಹುದು. ನಾನಿಲ್ಲಿ 6 ಎಲೆನ ಹಾಕೊಂಡಿದ್ದೀನಿ. ಈಗ ಮತ್ತೊಂದು ಅದೇ ರೀತಿಯಾಗಿ ಮಾಡಿಕೊಂಡು ಸ್ಟೀಮ್ ಮಾಡ್ಕೋಬೇಕು. ಈಗಾಗಲೇ ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕಾದಿದೆ. ಅದರಲ್ಲಿ ಈ ತೂತ್ ಪಾತ್ರೆನ ಇಟ್ಟು ಸುಮಾರು ಒಂದು 15ರಿಂದ 17 ನಿಮಿಷ ಇದನ್ನ ಮೀಡಿಯಂ ಊರಿನಲ್ಲಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಈಗ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಂಡ್ಬಿಡೋಣ, ಪೂರ್ತಿಯಾಗಿ ಸ್ಟೀಮ್ ಆಗಿದೆಯಾ, ಅದು ಎಲ್ಲೂ ಮೆತ್ಕೋತಾ ಇಲ್ವಾ ಅಂತ. ಇಲ್ಲ, ಕರೆಕ್ಟ್ ಆಗಿದೆ. ಸ್ವಿಚ್ ಆಫ್ ಮಾಡಿಕೊಂಡು ಇದನ್ನ ಈಗ ಇಳಿಸ್ಕೋಬಹುದು.
ಪೂರ್ತಿಯಾಗಿ ಬೆಂದಿದೆ, ಎಲ್ಲೂ ಹಸಿಯಾಗಿ ನಮ್ಮ ಒಳಪದರ ಇಲ್ಲ. ಹಾಗಾಗಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನ ಇಳಿಸ್ಕೊಂಡು ಸಂಪೂರ್ಣವಾಗಿ ಆರಕ್ಕೆ ಬಿಡಬೇಕು. ಈಗ ಪೂರ್ತಿಯಾಗಿ ಆರಿದ ಮೇಲೆ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ. ಮೊದಲೇ ನಾವು ಕಟ್ ಮಾಡಕ್ಕೆ ಹೋದ್ರೆ ಅದು ಚೂರುಗಳಾಗಿ ಬಂದ್ಬಿಡತ್ತೆ. ನೋಡಿ, ಈ ತರ ಕಟ್ ಮಾಡಿದಾಗ ಶೇಪ್ ಅದೇ ರೀತಿಯಾಗಿ ಬರುತ್ತೆ. ಪೂರ್ತಿಯಾಗಿ ಆರಿದ ಮೇಲೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ತರ ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಸ್ಲೈಸ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು ಒಂದ್ಸಲ ಆರಿದೆ ಅಂತ ಆದ್ರೆ. ಈಗ ಪೂರ್ತಿಯಾಗಿ ಇದನ್ನ ನಾವು ಆರಕ್ಕೆ ಬಿಟ್ಟ ನಂತರ ಸ್ಲೈಸ್ ಮಾಡ್ಕೊಂಡಿದೀವಿ. ಇದನ್ನ ಹೀಗೆ ತಿನ್ಬೋದು, ತುಂಬಾ ಸಾಫ್ಟ್ ಆಗಿ ಇರುತ್ತೆ. ಒಂದು ಚಟ್ನಿ ಯಾವ್ದಾದ್ರು ಮಾಡ್ಕೊಂಡು ತಿನ್ಬೋದು. ನೋಡಿ, ಪೂರ್ತಿಯಾಗಿ ಒಳಪದರ ಎಲ್ಲ ತುಂಬಾನೇ ಸುರುಳಿಯಾಗಿ ಬಂದಿದೆ, ಎಲ್ಲೂ ಬಿಟ್ಕೊಂಡಿಲ್ಲ. ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ನೀವು ಇದೇ ರೀತಿಯಾಗಿ ಬೇಕಾದ್ರೆ ಸಾಫ್ಟ್ ಆಗಿ ಇರೋ ಹಾಗೆ ತಿನ್ಬೋದು. ಇಲ್ಲ ಬೇಡ ಅಂತಂದ್ರೆ ನಾನಿಲ್ಲಿ ಒಂದ್ ಸ್ವಲ್ಪ ಇದನ್ನ ಒಂದು ಒಗ್ಗರಣೆ ಜೊತೆ ಬೆರೆಸ್ತಾ ಇದ್ದೀನಿ. ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಅನ್ಬೇಕು. ಸಾಸಿವೆ ನಂತರ ಎಣ್ಣೆ ಕಾದಿದೆ, ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋಣ. ಅದಕ್ಕೆ 1 ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೊಂಡಿದ್ದೀನಿ. ಚೆನ್ನಾಗಿ ಚಟಪಟ ಅಂದಿದೆ. ಈಗ ಈ ಸಣ್ಣ ಉರಿನಲ್ಲಿ ಇದನ್ನ ಇಟ್ಕೊಂಡು ಒಂದ್ಸಲ ಎಳ್ಳು ಚೆನ್ನಾಗಿ ಚಟಪಟ ಅಂದಿದೆ ಅಂತ ಆದ್ರೆ ನಾವೀಗಾಗ್ಲೇ ಕಟ್ ಮಾಡ್ಕೊಂಡಿರೋ ಈ ಪತ್ರೋಡೆನ ಇದರಲ್ಲಿ ಇಟ್ಟು ಸಣ್ಣ ಉರಿನಲ್ಲಿ ನಿಧಾನಕ್ಕೆ ಅದರ ಸೈಡ್ಸ್ ಎಲ್ಲ ರೋಸ್ಟ್ ಆಗೋ ಹಾಗೆ ಮಾಡ್ಕೋಬೇಕು. ತಿರುಗಿಸ್ ಹಾಕೋಬೇಕು. ಒಂದು 10-20 ಸೆಕೆಂಡ್ ಆದ ಮೇಲೆ ಇದನ್ನ ತಿರುಗಿಸ್ ಹಾಕೋತಾ ಇದ್ದೀನಿ. ತುಂಬಾ ಲೈಟ್ ಆಗಿ ಇದನ್ನ ರೋಸ್ಟ್ ಮಾಡ್ಕೊಂಡಾಗ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ. ಇದು ಒಂದು ರೀತಿಯಾಗಿ ತುಂಬಾನೇ ರುಚಿಯಾಗಿರುವಂತ ಒಂದು ರೀತಿ. ಈಗ ಆಗಿದೆ. ತುಂಬಾ ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಗಟ್ಟಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೈಟ್ ಆಗಿ ರೋಸ್ಟ್ ಆದಾಗ ಸ್ವಲ್ಪ ಗರ್ಗರಿಯಾಗಿದೆ, ಅಷ್ಟು ಸಾಕು. ತೆಕ್ಕೋತಾ ಇದ್ದೀನಿ. ಇದನ್ನ ನೀವು ಗ್ರೀನ್ ಚಟ್ನಿ ಅಥವಾ ನಾರ್ಮಲ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ಒಂದ್ಸಲ ಮಾಡಿ ನೋಡಿ. ತುಂಬಾನೇ ರುಚಿಯಾಗಿರುವಂತ ಒಂದು ಪತ್ರೋಡೆ ರೆಡಿಯಾಗಿದೆ. ತುಂಬಾ ಸುಲಭನಾಗಿ ಮಾಡುವಂಥದ್ದು. ಯಾವುದೇ ರುಬ್ಬೋ ಅವಶ್ಯಕತೆ ಇಲ್ಲ ಅಥವಾ ಗಂಟುಗಟ್ಟಲೆ ಕೆಲಸ ಇಲ್ಲ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.